ಸಂದೀಪ, ಏ ಮೋನು, ಎಲ್ಲಿ ಯಾರು ಕಾಣ್ತಾ ಇಲ್ಲಲ್ಲ ಸರ್? ಹೇಳಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಿರಲ್ಲ, ಅವರೆಲ್ಲ ಏನೋ ಹುಡುಗಿ ವಿಚಾರಕ್ಕೆ ಎಲ್ಲ ಜಗಳ ಆಡ್ಕೊಂಡು ಬಿಟ್ಟು ಹೋದ್ರು. ಮನು ಅನ್ನೋನ್ ಇಲ್ಲೇ ಎಲ್ಲ ಕುಡ್ಕೊಂಡು ತಿರ್ಗಾಡ್ತಾ ಇಲ್ಲ ಇರ್ತಾನೆ. ಸರ್, ಹಾ. ಥ್ಯಾಂಕ್ ಯು ಸರ್. ಎಲ್ಲೋದ ಇವನು? ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲಲ್ಲಪ್ಪ. ಛೇ, ಛೇ. ಮನುನಾ ಇಲ್ಲೇ ಬಿದ್ದಿದ್ದಾನೆ. ಮನು, ಏ ಮನು, ಎದ್ದೇಳು. ಯಾಕೆ ಇಲ್ಲಿ ಮಲಗಿದೀಯಾ? ಏನಾಯ್ತು ನಿಂಗೆ? ಮನು, ಎದ್ದೇಳು. ಯಾವ ಫ್ರೆಂಡು 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 ಅಂತ ಫ್ರೆಂಡ್ ಹುಡುಗಿನ ಹಾಳು ಮಾಡಿರೋ ಕಚಡ ಫ್ರೆಂಡ್ಸು. ಅನ್ನ ಅನ್ನ ಅಂತ ಬೇಡ್ಕೊಂಡ್ರು ಬಿಡ್ಲಿಲ್ವಲ್ರು. ಯಾವನಿಗೆ ಬೇಕೋ ನಿಮ್ಮ ಫ್ರೆಂಡ್ಶಿಪ್ಪು? ಥೂ. ಮನು, ನಾನು ಕಣೋ ಪ್ರವೀಣ. ಏನಾಯ್ತು ನಿಂಗೆ? ಯಾಕೆ ಈ ಥರ ಮಾಡ್ತಿದೀಯ? ಮನು, ಹೇಳು, ಯಾಕೆ ಈ ಥರ ಮಾಡ್ತಿದೀಯಾ? ಅದು 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 ಯಾರು ಕಾಣಿಸ್ತಾ ಹೇಳಿ ಇಲ್ವಲ್ಲ? ಗಾಡಿ ಸರ್ವಿಸ್ ಮಾಡಿಸ್ಬೇಕಿತ್ತು. ಎಷ್ಟಾಗುತ್ತೆ? 150 ಆಗುತ್ತೆ. ಓಕೆ, ಸರಿ ಮಾಡ್ಕೊಡಿ. ಸರಿ, ಅಲ್ಲಿ ಹೋಗಿ ಕುತ್ಕೊಳ್ಳಿ. ಹಾ. ಏಯ್, ಹಾಯ್ ಮಚ್ಚ. ಹಾಯ್ ಪ್ರವೀಣ. ಹಾಯ್ ಪ್ರವೀಣ. ಮತ್ತೆ ಸಮಾಚಾರ? ಎಲ್ಲೋ ನನ್ನ ಮಕ್ಕಳು ಕಾಣ್ತಾ ಇಲ್ಲ. ಎಲ್ಲೋ ನನ್ನ ಮಕ್ಕಳು ಹೋಗಿರ್ತಾರೆ. ಹೌದಲ್ವಾ? ತಗೊಳ್ಳೋ. ಪರವಾಗಿಲ್ಲ ಮಚ್ಚ, ಅದೇ ಡೆಲ್ಲಿಲಿ ಕೆಲಸ ಬಂತು, ಹೋಗ್ತಾ ಇದೀನಿ, ಹೇಳಿ ಹೋಗೋಣಂತ ಬಂದೆ. ಏನು ಸಡನ್ ಆಗಿ ಹೇಳ್ತಿದ್ಯಾ? ಇಲ್ಲ, ನೈಟ್ ಕಾಲ್ ಮಾಡಿದ್ರು, ಹಾಗಾಗಿ ಮಚ್ಚ. ಹೌದಾ? ಹೌದು ಸರಿ ಮಚ್ಚ, ಬಾಯ್. ಬಾಯ್. ಸರಿ ಆಯ್ತು, ಬರ್ತೀನಿ. ಹೋಗ್ಬಾ. ಕಾಲ್ ಮಾಡ್ತಾರೆ Bye, ಮಚ್ಚ. ಮಚ್ಚ. ಓಕೆ. ಸರ್, ಗಾಡಿ ವಾಶ್ ಮಾಡಬೇಕಿತ್ತು. ಸರಿ ಮೇಡಮ್, ಆಯ್ತು. ಹಾ, ಓಕೆ. ಇದೊಂದು ಗಾಡಿ ವಾಶ್ ಮಾಡ್ರೋ. ಹಾ ಸರಿ ಸರಿ ಕಣಪ್ಪ. ಮನು, ಗಾಡಿ ರೆಡಿ. ಮೇಡಮ್, ಗಾಡಿ ರೆಡಿ. ಸರಿ. ಎಷ್ಟಾಯ್ತು? 200 ರೂಪಾಯಿ. ಹೋದ್ಸಲಿ 150 ಇತ್ತು, ಇವಾಗ ಯಾಕೆ 200? ಮೇಡಮ್, ನಿಮಗೆ ಗೊತ್ತಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಅದಕ್ಕೆ 50 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ಹೌದಾ? ತಗೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಲೋ ಮನು, ಆ ಹುಡುಗಿ ಪರ್ಸ್ನ ಗಾಡಿ ಡಿಕ್ಕಿಲಿ ಹಾಕೋದು ಮರ್ತುಬಿಟ್ಟೆ ಕಣೋ. ಲೋ ನನ್ನ ಮಕ್ಕಳ, ನೀವು ಮಾಡೋ ಕೆಲಸ ಎಲ್ಲ ಇಂಥದ್ದೇ. ಸರಿ ಕೊಡಿಲಿ, ಒಂದು ಕೆಲಸನೂ ಸರಿಯಾಗಿ ಮಾಡಲ್ವಲ್ರು. ಸರಿ, ಹೋಗಿ ಕೆಲಸ ನೋಡ್ಕೊ.
ಹಲೋ ಹಲೋ. ಹಲೋ ಮೇಡಮ್, ನಾನು ಸರ್ವಿಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು. ಹಾಂ ಹೇಳಿ. ಮೇಡಮ್ ನಿಮ್ಮ ಪರ್ಸ್ ಇಲ್ಲೇ ಇದೆ. ನಮ್ಮ ಹುಡುಗ ಗಾಡಿ ಡಿಕ್ಕಿ ಹಾಕೋದು ಮರ್ತುಬಿಟ್ಟ. ಸಾರಿ ಮೇಡಮ್. ಇಟ್ಸ್ ಓಕೆ, ನಾನು ಈವ್ನಿಂಗ್ ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಮೇಡಮ್, ಸರಿ ಮೇಡಮ್. ಸರ್. ಓ ಮೇಡಮ್, ವೆರಿ ಸಾರಿ ಮೇಡಮ್, ನಮ್ಮಿಂದ ತಪ್ಪಾಯಿತು. ಪರವಾಗಿಲ್ಲ, ನಾವು ಅರ್ಜೆಂಟಲ್ಲಿದ್ವಿ, ನೋಡ್ಕೊಳ್ಳಿಲ್ಲ. ಓಕೆ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪರ್ಸಲ್ಲಿ ಡಾಕ್ಯುಮೆಂಟ್ಸ್ ಇತ್ತು, ಎಲ್ಲ ಕರೆಕ್ಟಾಗಿದೆ. ಬನ್ನಿ ಕಾಫಿ ಕೊಡ್ಕೊಬರೋಣ. ಇರಲಿ ಮೇಡಮ್, ಪರವಾಗಿಲ್ಲ, ಕೆಲಸ ಇದೆ. ಇಲ್ಲೇ 2 ಮಿನಿಟ್ಸ್ ಕುಡ್ಕೊಂಬರೋಣ. ಏನು ತಗೋತೀರಾ? ಟೀ ಹೇಳಿ ಮೇಡಮ್, ಸಾಕು. ಅಣ್ಣ 2 ಟೀ ಕೊಡಿ. ಹೌದು, ನಿಮ್ದು ಯಾವ ಊರು? ಗೊತ್ತಿಲ್ಲ ಮೇಡಮ್, ಆದರೆ ಚಿಕ್ಕ ವಯಸ್ಸಿನಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಬೆಳೆದಿರೋದು ಮೇಡಮ್. ಹೌದು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಗೊತ್ತಿಲ್ಲ ಮೇಡಮ್. ಓ ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ ಮೇಡಮ್, ನನ್ನ ಜೀವನ ಇರೋದೇ ಆ ಥರ ಅಲ್ವಾ. ಹೌದು, ಅವಾಗಿಂದ ನನ್ನೇ ಕೇಳ್ತಾ ಇದ್ದೀರಾ, ನೀವೇನು ಹೇಳಲೇ ಇಲ್ಲ. ನನ್ನ ಹೆಸರು ಅನು ಅಂತ. ನಾನು ಇಲ್ಲೇ ಪಕ್ಕದೂರಲ್ಲಿರೋದು. ಅಪ್ಪ ಅಮ್ಮ ಇದ್ದಾರೆ, ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಓ ಹೌದಾ? ಹಾಂ, ಎಷ್ಟು ಅದ್ಭುತ ನೋಡಿ. ಯಾಕೆ? ನನ್ನ ಹೆಸರು ಅನು, ನಿಮ್ಮ ಹೆಸರು ಮನು, ಅದಕ್ಕೆ ಹೇಳ್ದೆ. ಓ ಹೌದಾ? ಸರಿ ಮೇಡಮ್, ಟೈಮ್ ಆಯಿತು, ಹೊರಡೋಣ. ಆಯಿತು. ಎಷ್ಟಾಯಿತು? ಮೇಡಮ್ ಮೇಡಮ್ ನಾನೇ ಬಿಲ್ ಕೊಡ್ತೀನಿ. ಇಲ್ಲ ಇಲ್ಲ, ನಿಮಗೆ ಕರ್ಕೊಂಬಂದಿರೋದು ನಾನೇ ಕೊಡ್ತೀನಿ. ಜೀವನದಲ್ಲಿ ಫಸ್ಟ್ ಟೈಮ್ ಹುಡುಗಿ ಜೊತೆ ಟೀ ಕುಡಿಯೋಕೆ ಬಂದಿದ್ದೀನಿ, ಇದೊಂದು ಸಲ ನಾನೇ ಕೊಡ್ತೀನಿ. ಓ, ನೆಕ್ಸ್ಟ್ ಕುಡಿಯೋ ಪ್ಲಾನಿಂಗು ಇದೆಯಾ? ಸಾರಿ ಮೇಡಮ್. ಆಯಿತು, ತಗೊಳ್ಳಿ. ನಿನ್ನೆನೆ ಕಾಲ್ ಮಾಡಿ ಹೇಳಿದ್ದೀನಿ, ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ಬರೋಕ್ಕೆ ಇಷ್ಟೊತ್ತು ಬೇಕಾ? ಸದ್ಯ ಬಂದರು. ಹಾಯ್. ಹಾಯ್. ಬಾ ಕೂತ್ಕೋ. ಪರವಾಗಿಲ್ಲ ಪರವಾಗಿಲ್ಲ, ಬಾ ಕೂತ್ಕೋ. ಹೇಳಿ ಮೇಡಮ್, ಏನೋ ಮಾತಾಡ್ಬೇಕಂದ್ರಲ್ಲ. ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಮನು. ಪರವಾಗಿಲ್ಲ, ಹೇಳಿ ಮೇಡಮ್. ನೆನ್ನೆಯಿಂದ ಯಾಕೋ ನಿಂದೇ ಚಿಂತೆ. ಹೌದಾ? ಯಾಕೆ ಮೇಡಮ್? ಮನು, ಚಿಕ್ಕ ವಯಸ್ಸಿನಿಂದ ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ನೋಡಿಲ್ಲ ಅಂದೆ ಅಲ್ವಾ? ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮನಿಂದ ಸಿಗದೆ ಇರೋ ಪ್ರೀತಿನ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀನೇನು ಹೇಳ್ತೀಯಾ? ಈ ಮಾತಿನ ಅರ್ಥ ಏನು ಮೇಡಮ್? ಮನು, ನೀನಂದರೆ ನಂಗೆ ತುಂಬ ಇಷ್ಟ. ನಿನ್ನ ಮನಸ್ಸಲ್ಲಿ ನಂಗೆ ಜಾಗ ಕೊಡ್ತೀಯಾ? ಕಷ್ಟನೋ ಸುಖನೋ ನಾನು ನಿನ್ನ ಜೊತೆನೇ ಇರ್ತೀನಿ. ಮೇಡಮ್, ನೀವು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? 500ರಿಂದ 1000. ಏಕೆ? ಮೇಡಮ್, ನಾ ಇಡೀ ದಿನ ದುಡಿದ್ರು 400 ರೂಪಾಯಿ ಕೊಡೋದು ಜಾಸ್ತಿ. ನಾ ಬಟ್ಟೆ ತೊಗೊಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ, ಅಂಥದ್ರಲ್ಲಿ ನೀವು ನನ್ನ ನಂಬ್ಕೊಂಬಂದಿರ್ತೀರ. ನಿಮ್ಮ ಹೊಟ್ಟೆ ಹೆಂಗೆ ತುಂಬಿಸ್ಲಿ ಮೇಡಮ್? ದಯವಿಟ್ಟು ಈ ಥರ ಆಸೆಗಳನ್ನೆಲ್ಲ ಇಟ್ಕೋಬೇಡಿ ಮೇಡಮ್. ಸಾರಿ. ಮನು ನಿಂತ್ಕೋ. ಮನು ನಿಂತ್ಕೋ. ಯಾಕೋ ಮನು ಇಷ್ಟೊಂದು ಡೆಲ್ ಆಗಿದ್ಯಾ? ಇವನು ಇಷ್ಟೊಂದು ಡೆಲ್ ಆಗಿರೋದು ನಾವು ಯಾವತ್ತೂ ನೋಡಿಲ್ವಲ್ಲ. ಏನಿಲ್ಲ ಕಣ್ರೋ, ಆ ಅನ್ನೋ ಹುಡುಗಿ ಗಾಡಿ ವಾಷಿಂಗ್ ಬರ್ತಿದ್ಲಲ್ವಾ, ಅವಳು ಸಡನ್ನಾಗಿ ಪಾರ್ಕಿಗೆ ಬರೋಕ್ಕೆ ಹೇಳಿ ಪ್ರಪೋಸ್ ಮಾಡಿದ್ಲು ಕಣ್ರೋ. ನಾನು ಇಲ್ಲ ಅಂತ ಹೇಳಿ ಬಂದ್ಬಿಟ್ಟೆ. ಏನ ಅವಳೆ ಕರೆದ್ಲಂತೆ, ಇವನು ಹೋಗ್ಬಿಟ್ನಂತೆ. ಅವಳು ಪ್ರಪೋಸ್ ಮಾಡ್ಲಂತೆ, ಅವ್ಳು ಬೇಡ ಅಂತ ಬಂದ್ಬಿಟ್ಟಂತೆ. ಇವನು ಮದ್ದು ಅವಳ ಇಲ್ಲ. ಏ ಮನು, ಯಾಕೆ ಕೇಳ್ದೆ ಬಂದೆ? ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ? ಏ ಮನು, ನಿನ್ನೆ ಕೇಳ್ತಾ ಇರೋದು, ನನ್ ಲವ್ ಮಾಡ್ತೀಯೋ ಇಲ್ವೋ? ಈಗ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಛೇ. ಏ ಮನು, ಯಾಕೋ ಏನಾಯ್ತು? ಯಾರಮ್ಮ ನೀನು? ಯಾಕೆ ಹಿಂಗಳ್ತಾ ಇದೀಯಾ? ಸರ್, ನಾನು ಮನುನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಸರ್.
ಆದ್ರೆ ಇವನು ಒಪ್ಕೊಳ್ತಾ ಇಲ್ಲ. ಇವನಿಲ್ದೆ ನಮ್ ಬದುಕಲ್ಲ ಸರ್. ಯಾಕೋ ಮನು ಏನಾಯ್ತು? ಹುಡುಗಿ ನೋಡೋಕ್ ಒಳ್ಳೆಯವಳ ಇದ್ದಾಳೆ, ಒಪ್ಕೊಳ್ಳೋ. ಅಣ್ಣ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲಣ್ಣ. ಏನೋ ನಿನ್ ಪರಿಸ್ಥಿತಿ, ನಾನಿಲ್ವೇನೋ? ಯಾಕೋ ಇಲ್ಲ ಅಂತ್ಯಾ? ನೋಡು ಆ ಹುಡುಗಿ ಎಷ್ಟು ಅಳ್ತಿದ್ದಾಳೆ, ಒಪ್ಕೊಂತ್ಯಾ ಇಲ್ವೋ? ಒಪ್ಕೊಂತ್ಯಾ ಇಲ್ವೋ? ಸರಿ ಅಣ್ಣ, ಓಕೆ. ಥ್ಯಾಂಕ್ ಯು ಸರ್. ಇಷ್ಟಕ್ಕೆಲ್ಲ ಅವಳೇ ಕಾರಣ. ಅವಳನ್ನೇ. ಹಲೋ ಮನು, ಮನೇಲಿದ್ದು ಬೇಜಾರಾಗ್ತಾ ಇದೆ ಕಣೋ. ನಾಳೆ ಹೆಂಗಿದ್ರು ಭಾನುವಾರ ಅಲ್ವಾ? ಇವತ್ ಸಂಜೆ ಎಲ್ಲಾದ್ರೂ ಆಚೆ ಕರ್ಕೊಂಡೋಗೋ. ಎಲ್ಲಿ ಕರ್ಕೊಂಡು ಹೋಗ್ಲಿ? ನಿನ್ನಿಷ್ಟ, ಎಲ್ಲಾದ್ರೂ ಕರ್ಕೊಂಡೋಗು. ಸರಿ, ಸಂಜೆ ರೆಡಿ ಆಗು, ಹೋಗೋಣ. ಹಾ ಓಕೆ. ಎಸ್. ಹಾಯ್ ಮಚ್ಚ. ಹಾಯ್. ಇವತ್ತು ಸಂಜೆ ಅನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಕಣ್ರೋ. ಯಾವ ದೇವಸ್ಥಾನ ಮಚ್ಚ? ಅದೇ ಮಾಮೂಲಿ ನಾವು ಹೋಗ್ತೀವಲ್ರೋ, ಓ ಆ ದೇವಸ್ಥಾನಕ್ಕೆ. ಓಕೆ ಓಕೆ. ಬಾಯ್ ಬಾಯ್. ಬಾಯ್ ಬಾಯ್. ಇದ್ದಾಳೆ. ಬಾಯ್ 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 ಕಣ್ರೋ. ಇದೇ ಸರಿಯಾದ ಟೈಮ್. ಹೋಗ್ಲಿ ಹೋಗ್ಲಿ, ಹೋಗು ಹೋಗು. ಹೋಗೋಣ. ಸುಮ್ನೆ ಬಿಡೋ. ಒಳ್ಳೆ ಟೈಮ್, ಬನ್ರೋ, ಹೋಗೋಣ. ಹಾಯ್. ಹಾಯ್. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಬಾ ಕೂತ್ಕೋ, ಹೋಗೋಣ. ಹ್ಮ್. ದೇವ್ರೆ, ಮನು ನನ್ನಿಂದ ಯಾವತ್ತೂ ದೂರ ಆಗ್ಬಾರ್ದು. ಆ ಥರ ಆಶೀರ್ವಾದ ಮಾಡು ದೇವ್ರೆ. ಮುಂದೇನಾಯ್ತು? ವಾವ್ ಮನು, ಈ ಜಾಗ ಎಷ್ಟು ತುಂಬಾ ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಹೊತ್ತು ಇದ್ದೋಗೋಣ ಪ್ಲೀಸ್. ಬೇಡ ಕಣೆ, ಒಂದು ಹುಡುಗ ಒಂದು ಹುಡುಗಿ ಜೊತೆ ತುಂಬಾ ಹೊತ್ತಿರೋದು ತಪ್ಪು. ಅದೆಲ್ಲ ಬೇಡ. ಪ್ಲೀಸ್ ಮನು, ಪ್ಲೀಸ್. ಸರಿ ನಡಿ, ಇನ್ನೇನ್ ಮಾಡಕ್ಕಾಗುತ್ತೆ? ಯಾಕೆ ಹಿಂಗ್ ನೋಡ್ತಾ ಇದೀಯಾ? ಮನು, ನೀನ್ ಬರೋಕ್ ಮುಂಚೆ ನಾನು ಹೇಗಿದ್ದೆ ಅಂದ್ರೆ, ನೀನ್ ಬಂದ್ಮೇಲೆ ನನ್ನ ಲೈಫೇ ಕಲರ್ಫುಲ್ ಆಗಿದೆ ಕಣೋ ಮನು. ಇಲ್ಲ ಕಣೆ, ನೀನ್ ಪ್ರತಿ ಕ್ಷಣನೂ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅನು, ನೀ ಹೇಳ್ದಂಗೆ ಮಾಡ್ದೆ ಕಣೆ. ಅಪ್ಪ ಅಮ್ಮನ ಪ್ರೀತಿ ಗೊತ್ತಿಲ್ದಿರೋ ನಂಗೆ ಅಪ್ಪ ಅಮ್ಮನ ಪ್ರೀತಿ ಏನು ಅಂತ ನೀ ಹೇಳ್ಕೊಟ್ಟೆ. ಲೋ, ಫೀಲ್ ಮಾಡ್ಕೋಬೇಡ. ಇಲ್ಲಿ ನಾವು ಬಂದಿರೋದು ಎಂಜಾಯ್ ಮಾಡಕ್ಕೆ, ಖುಷಿಯಾಗಿರೋಣ.
ಮಗನೇ ಹುಡುಗಿರ್ ಬಂದ್ಮೇಲೆ ನಮ್ಮಂತ ಫ್ರೆಂಡ್ಸ್ನೇ ಬಿಟ್ಬಿಡ್ತೀಯ ಮಕ್ಕಳ. ಏಯ್ ಬಿಡ್ರೋ ಬಿಡ್ರೋ ಮನು. ಹೇಯ್, ಮನು. ಸಾಯ್. ಹೇಯ್ ನಿಲ್ರೋ, ಇವನ್ ಯಾಕೆ ಬಿಟ್ಟೋಗೋಣ? ಇವನ್ ಕಣ್ ಮುಂದೆನೆ ಅವ್ನ ಹುಡುಗಿನ ಅನ್ಬೋಸೋಣ. ಎದ್ದಾಳ ನನ್ನ ಮಗನೇ. ಏಯ್, ಅಲ್ಲೇ ನಡ್ರು ನಮ್ಮ ಮಟ್ಟಕ್ಕೆ ಕತ್ಲಾಗೋಗಿದೆ. ಬೇಗ ನಮ್ಮ ಕೆಲಸ ಮುಗಿಸ್ಬಿಡೋಣ. ಬಿಡಿ. ಬೇಡ ಬೇಡ. ತುಂಬಾ ಎದುರಾಡ್ತೈತೆ. ಹೇಯ್, ಹೇ ಪಾಪಿಗಳ ಬಿಡ್ರೋ. ನಿಮ್ ಜನ್ಮಕ್ಕೆ ಫ್ರೆಂಡ್ ಹುಡುಗಿ ಮೇಲೆ ಕಣ್ಣಾಗ್ತೀರಾ? ನಿಮ್ಮಿಂದನೇ ಫ್ರೆಂಡ್ಶಿಪ್ ಬೆಲೆ ಇಲ್ಲ. ಪ್ಲೀಸ್ ಕಾಲು ಬೀಳ್ತೀನಿ. ಏಯ್, ಯಾವ ಬೆಲೆನೆ? ಈ ಪ್ರಪಂಚದಲ್ಲಿ ಎಲ್ರೂ ಕಚಡ ನನ್ನ ಮಕ್ಕಳೇ. ಆದ್ರೆ ಎಲ್ರ ಮುಂದೆ ಸಾಕ್ಷಿ ತರ ಬರುತ್ತಾರೆ. ಅವ್ರ ಮನಸ್ಸಲ್ಲಿರೋದೆಲ್ಲ ಕಲೀಜೆ. ಅದನ್ನ ಯಾರು ಹೇಳ್ಕೊಡೋದಿಲ್ಲ. ನಿನ್ ಕಾಲು ಮುಗಿತೀನಿ, ನಾನೇನು ಮಾಡ್ಬೇಡ. ನಿನ್ ತಮ್ಮಯ್ಯ ಅಂತೀನಿ. ಪ್ಲೀಸ್ ಪ್ಲೀಸ್ ಅಣ್ಣ, ಏನು ಮಾಡಬೇಡಿ. ಪ್ಲೀಸ್ ಪ್ಲೀಸ್ ಅಣ್ಣ. ಅವಳು ಸ್ವಂತ ಹುಡುಗಿ ಮೇಲೆ ಕಣ್ಣಾಕು ನೀಚ ಮಕ್ಕಳು ಅಂತ ಅನ್ಕೊಂಡಿರ್ಲಿಲ್ಲ ಕಣ್ರೋ ನಿಮ್ಮನ್ನ. ಹೇ, ಮುಚ್ಕೊಂಡಿರೋದು ಲೌಡೆ. ನಿನ್ನಂತ ಬೀದಿ ಬಿಕಾರಿಗೆ ಇಂಥ ಚೆಲುವೆ ಬೇಕಾ? ನಿಂಗೇನಾಗಿಲ್ಲ ತಾನೆ? ಮನು, ಏನಾಗ್ಬೋದಿತ್ತು ಅದೆಲ್ಲ ಆಗೋಯ್ತು. ಫ್ರೆಂಡ್ಸು ಈ ತರ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಜೀವ ಕೊಡೋ ಫ್ರೆಂಡ್ಸು ಈ ತರ ಅಂತ ಗೊತ್ತಿದ್ರೆ ನಿಮ್ಮ ಮುಂಚೆ ಫ್ರೆಂಡ್ಶಿಪ್ ಮಾಡ್ತಿರ್ಲಿಲ್ಲ ಅನ್ನೋ. ತಪ್ಪೆಲ್ಲ ನಂದೆ. ಅವತ್ತು ನಿನ್ ಫ್ರೆಂಡ್ಸು. ಏನಪ್ಪ, ಅಮ್ಮನ ನೋಡಕ್ ಹೋಗಿದ್ದೆ. ಅಮ್ಮ ಚೆನ್ನಾಗವ್ರಾ? ಪರವಾಗಿಲ್ಲ, ಸದ್ಯಕ್ಕೆ ಓಕೆ, ಚೆನ್ನಾಗಿದ್ದಾರೆ. ದಮ್ಮೆ ಹೇಳಿತೇನೋ? ಹಾಯ್ ಅಣ್ಣಂದಿರಾ, ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀನ್ ಹೇಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ ಮನುನೇ ಕಾಣಿಸ್ತಾ ಇಲ್ಲ? ಯಾಕೆ, ಮನುನೇ ಬೇಕಾ, ನಾವು ಬೇಡವಾ? ಅಯ್ಯೋ ಹಾಗೇನಿಲ್ಲ, ನೀವು ಬೇಕು ಮನುನು ಬೇಕು. ಅನು, ನಿನ್ಗೇನೋ ಹೇಳ್ಬೇಕನು, ಅದೇನೋ ಗೊತ್ತಿಲ್ಲ. ನೀನ್ ನೋಡ್ದಾಗೆಲ್ಲ ನಮ್ಗೆಲ್ಲ ಏನೋ ಅಂತಾರ ಅನ್ಸುತ್ತೆ ಅನು. ಯಾಕಣ್ಣ ಈ ತರ ಮಾತಾಡ್ತಿದ್ದೀರಾ? ಏಯ್, ಇವಳ ಹತ್ರ ಏನೋ ಸುತ್ತಿ ಬಳಸಿ ಮಾತಾಡೋದು? ನೀನಂದ್ರೆ ನಮ್ಮೆಲ್ರಿಗೂ ಇಷ್ಟ. ನೀನ್ ನಮಗೆ ಒಂದಿನ ಬೇಕು. ಥೂ, ನಿಮ್ ಜನ್ಮಕ್ಕೆ ನೀವಿಷ್ಟೊಂದು ಕೆಟ್ಟೋರು ಅಂತ ಗೊತ್ತಿರ್ಲಿಲ್ಲ. ಇರಿ, ಮನುಗೆ ಹೇಳ್ತೀನಿ. ಹೋಗೇಲೇ ನೀನ್ ಅಕ್ಕನ್, ಒಂದಲ್ಲ ಒಂದಿನ ನಿನ್ನ ಅನುಭವಿಸ್ತೀವಿ. ಛೇ, ನನ್ನಿಂದ ಇವ್ರ ಫ್ರೆಂಡ್ಶಿಪ್ ಹಾಳಾಗೋದು ಬೇಡ. ನನ್ನ ಹತ್ರ ಕೆಟ್ಟದಾಗ ಮಾತಾಡಿದ್ರು. ಅದನ್ನ ನಿನ್ನ ಹತ್ರ ಹೇಳಕ್ ಬಂದಾಗ ನಿನ್ನ ಫ್ರೆಂಡ್ಸ್ ಜೊತೆ ಖುಷಿಯಾಗಿರೋದನ್ನ ನೋಡಿ ನಾನೇನು ಹೇಳಲಿಲ್ಲ. ಪ್ಲೀಸ್ ನನ್ನ
ನನ್ನ ಕೈ ಬಿಡ್ಬೇಡ. ಇಲ್ಲ ನಿಂದೇನು ತಪ್ಪಿಲ್ಲ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಈ ವಿಷಯ ನಮ್ಮಿಬ್ಬರ ಮಧ್ಯನೇ ಇರ್ಲಿ. ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣ್ರೋ, ಸುಮ್ಮನೆ ಬಿಡಲ್ಲ. ಅನು ಅನು ಏ ಅನು ಅನು ಬಾ ಒಳಗೆ. ಯಾವಾಗ ಬಂದೆ ಊರಿಂದ? ಇವತ್ತು ಬೆಳಗ್ಗೆ ಬಂದೆ. ಯಾಕೆ ಏನಾಯ್ತು? ಡಲ್ ಆಗಿದೆಯಲ್ಲ? ಏನಿಲ್ಲ, ಆಮೇಲೆ ಹೇಳ್ತೀನಿ ಬಾ. ಸರಿ. ಅನು, ನಾನು ಬಂದಾಗಿಂದ ನೋಡ್ತಿದ್ದೀನಿ, ಅವಾಗ್ಲಿಂದ ಏನೋ ಒಂಥರ ಇದೆಯಲ್ಲ, ಏನಾಯ್ತು ನಿನ್ಗೆ? ಏನಿಲ್ಲ ಕಣೆ. ಇರ್ಲಿ ಹೇಳು, ನಾನಿದ್ದೀನಿ. ಅದು ಪ್ಲೀಸ್ ಕಣೆ, ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಯಾರಿಗೂ ಹೇಳ್ಬೇಡ ಪ್ಲೀಸ್. ಯಾರಿಗೂ ಹೇಳಲ್ಲ. ಪುಟ, ಇಷ್ಟೆಲ್ಲ ಆದರೂ ನಿಮ್ಮ ಅಪ್ಪನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನ್ಸಿಲ್ವ ಮಗಳೇ ನಿಂಗೆ? ಅಪ್ಪ, ಅದು ನನಗೆಲ್ಲ ವಿಷಯ ಗೊತ್ತಾಯ್ತು ಮಗಳೇ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅಪ್ಪ, ಮನುದೇನು ತಪ್ಪಿಲ್ಲಪ್ಪ. ಅವನು ತುಂಬ ಒಳ್ಳೆಯವನು. ಅವ್ನು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾನೆ. ಜೊತೆಲಿರೋ ಫ್ರೆಂಡ್ಸೇ ಈ ಥರ ಮಾಡಿದಾರ ಅಂದಮೇಲೆ ಅವನನ್ನು ಹೆಂಗಮ್ಮ ನಂಬ್ತೀಯಾ? ಇವಾಗೇನೋ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾನೆ, ಮದುವೆನೂ ಆಗ್ತಾನೆ, 4 ದಿನ ಚೆನ್ನಾಗೂ ಇರುತ್ತೆ. ಆಮೇಲೆ ನಡೆದಿರೋ ಘಟನೆ ನಿಮಗೆ ನೆನಪಾಗಿ ಕೊರಗ್ತಾ ಇಬ್ಬರದು ನೆಮ್ಮದಿ ಕೆಡುತ್ತೆ. ಇವಾಗಿರೋ ಪ್ರೀತಿನೂ ಕಡಿಮೆ ಆಗುತ್ತೆ, ಮುಂದೆ ಜೀವನನೇ ಹಾಳಾಗೋಗುತ್ತೆ. ನನ್ನ ಮಾತು ಕೇಳು ಮಗಳೇ, ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಮನೆ ಮರೀದೆ ಹೋಗ್ಬಿಡುತ್ತೆ ಮಗಳೇ. ಅದಕ್ಕೆ ಊರು ಬಿಟ್ಟೆ ಹೋಗ್ಬಿಡೋಣ ಮಗಳೇ. ಆಗ ನಿನ್ನ ಜೀವನನೂ ಚೆನ್ನಾಗಿರುತ್ತೆ, ನಿನ್ನ ಪ್ರೀತಿಸೋ ಹುಡುಗನ ಜೀವನನೂ ಚೆನ್ನಾಗಿರುತ್ತೆ. ಸರಿ ಅಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ. ಒಂದ್ಸಲಿ ಮನುನ ನೋಡ್ಕೊಂಬರ್ತೀನಿ ಅಪ್ಪ. ನಾನಿಲ್ದೆ ಅವನು ಬದುಕಿರಲ್ಲ ಅಪ್ಪ. ಈ ಪ್ರೀತಿನ ನಾನೇ ದೂರ ಮಾಡ್ಕೊಂಡು ಬಂದ್ಬಿಡ್ತೀನಿ. ಪ್ಲೀಸ್ ಅಪ್ಪ, ಕೊನೆಯದಾಗಿ ಅವನ ಮುಖ ನೋಡ್ಕೊಂಡು ಬಂದ್ಬಿಡ್ತೀನಪ್ಪ. ಸರಿ ಮಗಳೇ. ಏನಾಯ್ತು ಅನು? ಏನೋ ಮಾತಾಡ್ಬೇಕು ಬಾ ಅಂತ ಅಂದೆ. ಮನು, ನೀನು ನನ್ನ ಎಷ್ಟು ಲವ್ ಮಾಡ್ತೀಯಾ? ಹೇ, ಯಾಕೆ ಈ ಥರ ಹೇಳ್ತಾ ಇದ್ದೀಯಾ? ಅಷ್ಟು ಇಷ್ಟು ಅಂತ ಎಲ್ಲ ಹೇಳೋಕ್ಕೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ತುಂಬ ಇಷ್ಟಪಡ್ತೀನಿ ನಿನ್ನ. ಹಾಗಾದರೆ ಏನು ಹೇಳಿದ್ರು ಮಾಡ್ತೀಯಾ? ಮಾಡ್ತೀನಿ ಕಣೆ, ಏನು ಬೇಕಾದರೂ ಮಾಡ್ತೀನಿ. ಹೌದಾ? ಹಾಗಾದರೆ ನನ್ನ ಬಿಟ್ಟೋಗ್ಬಿಡು ಮನು. ಹೇ, ಏನು ತಮಾಷೆ ಮಾಡ್ತಾ ಇದೀಯಾ? ಇಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನನ್ನ ಬಿಟ್ಬಿಡು ಮನು. ಹೇ, ತಲೆಗಿಲೆ ಕೆಟ್ಟಿದೀಯಾ? ಬಿಟ್ಟು ಹೋಗಲ್ಲ, ನಿನ್ನ ಇಷ್ಟಪಟ್ಟಿದ್ದು. ಹುಟ್ಟಿಸಿದ ಅಪ್ಪ ಅಮ್ಮ ಬಿಟ್ಟು ಹೋದ್ರು ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಅವರನ್ನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಕಣೆ. ತಮಾಷೆಗೂ ಈ ಥರ ಮಾತಾಡಬೇಡ. ಬೇಡ ಮನು, ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ನನ್ನನ್ನು ಮರೆತು ನಿನ್ನ ಜೀವನನ ರೂಪಿಸ್ಕೋ. ದಯವಿಟ್ಟು ನನ್ನ ಲೈಫಿಂದ ಹೊರಟೋಗು ಮನು. ಅನು, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅನು. ನೋಡು, ಇವಾಗ ನೀನ್ ಬಿಟ್ಟಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅನು 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 ನನ್ನ ಬಿಟ್ಟೋದ್ಲು. ಹೇಗಾದರೂ ಮಾಡಿ ನೀವೇ ಹೇಳಿ ಅಣ್ಣ, ಅವನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಣ್ಣ. ನನಗೇನೋ ಹೇಳ್ತೀಯಾ? ಅವತ್ತು ಲವ್ ಮಾಡ್ದೆ, ಇವತ್ತು ಅನುಭವಿಸು. ನನ್ನ ಮುಂದೆ ನಿಂತ್ಕೊಂಬೇಡ, ನಿನ್ನಿಂದ ನಮಗೆ ಕೆಟ್ಟ ಹೆಸರು. ಹೋಗ್ತಾ ಇರಲಿಂದ ತೊಲಗಾಚೆ.
ಮಾಡಿರೇನ ನನ್ನ ಮಕ್ಕಳು. ಅವ್ರಿಲ್ಲ ಅಂದ್ರೆ ಏನು, ನಾನಿರ್ತೀನಿ ಕಣ. ಬರೋ ಅಣ್ಣ. ಹೇ ಏ ಮನು, ಎಷ್ಟು ದಿನ ಫ್ರೆಂಡು ಅನ್ಕೊಂಡು ಅವ್ರು ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರು. ಇವಾಗ ನಾನಿರ್ತೀನಿ ಅಂತ ಇದೀಯಾ? ನೀನೇನೋ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಕಣ್ರು, ದುಡ್ಕೊಂಡ್ ತಿನ್ನೋರ್ನ ಬಡ್ಕೊಂಡ್ ತಿನ್ಬೇಡ್ರಿ. ಸಾಕಪ್ಪ ಸಾಕು. ಪ್ರಪಂಚ ಕೆಟ್ಟದಲ್ಲ ಕಣೋ, ಪ್ರಪಂಚದಲ್ಲಿರೋ ಜನರು ಕೆಟ್ಟವರು. ಮನಸ್ಸಲ್ಲಿ ನಂಬಿಕೆ ಅನ್ನೋ ಪದಾನೇ ಹಾಳಾಗ್ಬಿಟ್ಟಿದೆ. ನಂಗೆ ಯಾರು ಬೇಡ, ನೀನು ಬೇಡ, ಹೋಗೋ ಇಲ್ಲಿಂದ. ಮನು ಯಾಕೋ ಈ ತರ ಮಾಡ್ತಿದ್ಯಾ? ನಿಂತ್ಕೊಳ್ಳೋ ಮನು. ಛೇ, ಏನಂತಪ್ಪ ಇವನಿಗೆ. ಥೂ. ನಂಬೋದ್ಯಾರನ ಸ್ನೇಹ ಪ್ರೀತಿ ವಿಷದ ಬಾವಿಯಾಯ್ತನ್ನ. ನಾನಾಗಿ ಹೋಗಿ ಬೇತಿಲ್ಲ, ಅವರಾಗೆ ತಳ್ಬಿಟ್ಟು ಹೋದ್ರಲ್ಲ. ನಾ ಮುಂಚಲ್ವ, ನಂಗೂ ಮನ್ಸ ಇಲ್ವ, ಬಡವನ ಬಾಳು ಇವರಿಂದ ಹಾಳು. ನಂಬೋದ್ಯಾರನ ಸ್ನೇಹ ಪ್ರೀತಿ ವಿಷದ ಬಾವಿಯಾಯ್ತನ್ನ. ಪ್ರೀತಿಗೆ ಸಾವಿಲ್ಲ, ಸ್ನೇಹಕ್ಕೆ ಬಂಧು ಇಲ್ಲ ಅನ್ನೋದು ಆಗಿನ ಕಾಲ. ಗೊತ್ತಿಲ್ಲದೆ ಬೆನ್ನಿಗೆ ಚೂರಿ ಹಾಕೋದು ಈಗಿನ ಕಾಲ. ಅದಕ್ಕೆ ಹೇಳೋದು, ನೋಡಿ ಸ್ನೇಹ ಮಾಡಿ, ನೋಡಿ ಪ್ರೀತಿ ಮಾಡಿ. ಇಲ್ಲಿ ಯಾರೂ ನಮ್ಮವರಲ್ಲ.